ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಚಂದನ ಬರ್ಡೇ, ಅದಕ್ಕೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತು ಅವಳು ಬಂದು ಈಚೆ ವೆಯ್ಟ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಲೇಟ್ ಆಗಿಬಿಡ್ತು ಎಲ್ಲ ರೆಡಿ ಮಾಡಿ. ನಾನು ರೆಡಿ ಆಗೋಷ್ಟಲ್ಲಿ ನೋಡಿ ಹಿಂಗೆ ಡೆಕೋರೇಟ್ ಮಾಡಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ದೀವಿ. ಇವಾಗ ಬರ್ತಾಳೆ ಈಚೆಯಿಂದ, ಅದನ್ನು ವಿಡಿಯೋ ಮಾಡ್ಕೊತೀನಿ. ಇನ್ನೂ ಏನೇನು ಮಾಡ್ತೀವಿ ಇವತ್ತಂತ ತೋರಿಸ್ತೀನಿ. ಈಚೆ ಹೋಗಿ ಕರ್ಕೊಂಡು ಬಂದೆ. ಅವಳು ನಾನು ನೋಡಿದ ತಕ್ಷಣ ಫುಲ್ ಹ್ಯಾಪಿ ಆಗಿಬಿಟ್ಲು. ಬಿಕಾಸ್ ಅವಳಿಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಅವಳಿಗೆ ಇಷ್ಟ ಅಂತೇಳಿ ನಾನೇ ಹೋಗಿ ಕಸ್ಟಮೈಸ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಅವಳು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಮಾಡ್ತೀನಿ ಅಂತ. ಬಟ್ ಶೀ ಈಸ್ ಸೋ ಹ್ಯಾಪಿ ಟುಡೇ. ನನಗೂ ಅದೇ ಖುಷಿ. ಅವಳು ಖುಷಿಯಾಗಿದ್ದರೆ ನನಗೂ ಖುಷಿಯಾಗುತ್ತೆ. ಇಲ್ಲಿ ಕುತ್ಕೊಂಡು ನಾನೇ ಕ್ಯಾಂಡಲ್ ಹಚ್ತಿದ್ದೆ. ಬಿಕಾಸ್ ಅವಳು ಹಚ್ಚಕ್ಕೆ ಹೋದ್ಲು, ಬಟ್ ಎದ್ರುಕೊಂತ ಇದ್ಲು ಕೈ ಸುಟ್ಬಿಡುತ್ತೆ ಅಂತ. ಆಮೇಲೆ ಯಾವುದೋ ಕಾಲ್ ಬಂತು, ಮಾತಾಡ್ತಾ ಇದ್ಲು, ನಾನೇ ಕುತ್ಕೊಂಡು ಹಚ್ತಾ ಇದ್ದೆ. ಆಮೇಲೆ ಅದೇ ನಾನು ಹೇಳ್ತಾ ಇದ್ದೆ, ಏನು ಬೇಬಿ ಇವತ್ತು ಫುಲ್ಲು ಸೆಲೆಬ್ರೇಷನ್ನು, ತುಂಬ ಜನ ವಿಶಸ್ ಮಾಡ್ತಿದ್ದಾರೆ ಅಂತ. ಅವಳು ಕಣೋ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ಲು. ಹಾಗೆ ಸ್ವಲ್ಪ ಏನೇನೋ ಸ್ಟೋರಿ ಹೇಳ್ತಾ ಇದ್ಲು, ಕೇಳ್ತಾ ಇದ್ದೆ. ಆಮೇಲೆ ಹಂಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಶೀ ಈಸ್ ಸೋ ಹ್ಯಾಪಿ. ಗೊತ್ತಿಲ್ಲ ಎಷ್ಟು ಸತಿ ಹೇಳ್ತೀನಿ ಅವಳು ಹ್ಯಾಪಿ ಆಗಿದ್ಲು ಅಂತ. ಬಿಕಾಸ್ ಅವಳು ಒಂದು ಕ್ಷಣ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಲು. ನಾನು ಈ ಥರ ಮಾಡ್ತೀನಿ ಅಂತ ಅವಳಿಗೆ ಅಂದ್ಕೊಂಡಿರಲಿಲ್ಲ. ನಾನು ಯಾವ ವರ್ಷವೂ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಸುಮ್ಮನೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಬಟ್ ಈ ಸಲ ಅವಳಿಗೋಸ್ಕರ ಅಂತ ಟೈಮ್ ಮಾಡಿಕೊಂಡು ಮನೆಯಲ್ಲೇ ನಾನೇ ಕುತ್ಕೊಂಡು ಡೆಕೋರೇಟ್ ಮಾಡಿ ಕರ್ಕೊಂಡು ಬಂದು ಸೆಲೆಬ್ರೇಷನ್ ಮಾಡಿದೆ. ಸೊ ಹೇಳ್ತಾ ಇದ್ಲು, ಯು ಮೇಡ್ ಮೈ ಡೇ ಸೋ ಸ್ಪೆಷಲ್ ಅಂತ ಹೇಳಿ ಎಲ್ಲ. ಅವಳು ಖುಷಿಯಾಗಿದ್ದರೆ ನಮಗೂ ಖುಷಿ ಅಲ್ವಾ. ಸೊ ಏನೋ ನಾನೇ ಚಿಕ್ಕದಾಗಿ ಪ್ರಿಪೇರ್ ಮಾಡಿ ಅವಳಿಗೆ ಇವತ್ತು ಖುಷಿ ಪಡಿಸ್ದೆ. ಆಮೇಲೆ ಇಲ್ಲಿಂದ ಆದಮೇಲೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಸ್ವಲ್ಪ ಬೇಗ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಹೊರಡ್ತಾ ಇದ್ವಿ. ಮೀನು ಅಮ್ಮಮ್ಮ ಅಂತ ತುಂಬ ಸಲ ಕಿಸ್ ಕೊಟ್ಬಿಡ್ಲು. ನನಗೆ ಖುಷಿ ಆಗ್ತಾಯಿತ್ತು, ಎಷ್ಟು ಖುಷಿಯಾಗಿದ್ದಾಳೆ ಇವತ್ತು, ನಂಗೆ ಕಿಸ್ ಎಲ್ಲ ಮಾಡ್ತಾಯಿದ್ದಾಳೆ ಅಂತ ಹೇಳಿ. ಆಮೇಲೆ ನನಗೂ ನಾನು ಅವಳಿಗೆನೆಲ್ಲ ಗಿಂಟಿ ಸ್ವಲ್ಪ ಏನು ಹೆಂಗೆ ಹೇಳೋಕ್ಕಾಗ್ತಾಯಿಲ್ಲ ನನಗೆ, ಆ ಥರ ಲವ್ ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ. ದೆನ್ ನಾನು ಹಂಗೆ ಗಿಫ್ಟ್ ಕೊಟ್ಟೆ. ನಾನು ಗೆಸ್ ಮಾಡು ಏನು ಹೇಳು ಅಂತ ಅವಳು ಹೇಳ್ತಾಯಿದ್ಲು. ಆಮೇಲೆ ಏನಂದರೆ ಹ್ಯಾಪಿ ಬರ್ಡೇದು ಇತ್ತಂದಿದ್ವಿ. ಆಗ್ತಾರೆ ಗೊತ್ತಾ, ಒಂಥರ ಬರ್ಡೇಗೆ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಟ್ಯಾಗ್ ಥರ ಇರುತ್ತೆ ಅಲ್ವಾ, ಅದನ್ನು ಹಾಕ್ತಾರೆ ಅಲ್ವಾ, ಅದನ್ನು ತೊಗೊಂಡು ಬಂದಿದ್ದೆ. ಬಟ್ ಆ ಬ್ಯುಸಿಲೆಲ್ಲ ಮರ್ತುಬಿಟ್ವಿ ಹಾಕೋದು. ಅದನ್ನು ಹೇಳ್ತಾ ಇದ್ದೆ, ಅಯ್ಯೋ ಮರ್ತೇ ಬಿಟ್ಟೆ ಅದನ್ನ ಹಾಕೋದು ಅಂತೇಳಿ. ಅವಳು ಏನಂದ್ಲು, ಏನಿಲ್ಲ ಬಿಡು, ಇನ್ನೊಂದು ಕಡೆ ಈಚೆ ಹೋಗ್ತಾಯಿದ್ವಿಲ್ಲ, ಅಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಹಾಕಿದ್ರಾಯ್ತು ಅಂಥೇಳಿ. ಆಮೇಲೆ ಅಲ್ಲೇ ಹಾರ್ಟ್ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು. ಯಾವ್ದು ನಾನು ಮಾಡಿರೋದು ಹೇಳು ಕಂಡಿಡಿ ಅಂತ ಹೇಳಿದೆ. ನಿಜ, ನೀವು ನಂಬ್ತಿರೋ ಬಿಡ್ತಿರೋ ಪರ್ಫೆಕ್ಟಾಗಿ ಕಂಡಿಡಿದ್ಲು ಅವಳು ನಾನು ಮಾಡಿದ್ದ ಹಾರ್ಟ್ನ. ಹೆಂಗೆ ಕಂಡಿಡ್ದೆ ಅಂದರೆ ದಟ್ ಈಸ್ ಫಾರ್ ಲವ್ ಅಂತ ಹೇಳ್ತಾ ಇದ್ಲು. ನನಗೂ ಖುಷಿ ಆಯಿತು. ಅವಳು ನಾನು ಮಾಡಿದ ಹಾರ್ಟ್ ಅಷ್ಟು ಬೇಗ ಟೈಮೇ ತೊಗೊಂಡಿಲ್ಲ ಅವಳು ನೋಡು ಇಲ್ಲ ಏನೂ ಇಲ್ಲ. ಅವಳು ನಾನು ಕೇಳಿದ ತಕ್ಷಣ ಹೇಳಿದ್ಲು, ಇದೇ ನೀನು ಮಾಡಿರೋದು ಅಂತ. ಹೆಂಗೆ ಕಂಡಿಡ್ದೆ ಅಂತಂದರೆ ಹಂಗೆ ಕಂಡಿಡ್ದೆ ಅಂತಂದ್ಲು. ನನಗಂತೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿಬಿಡ್ತು, ಖುಷಿ ಆಗಿಬಿಡ್ತು. ಕಂಡಿಡ್ಬಿಟ್ಲು ನಮ್ಮ ಬೇಬಿ ಅಂತ. ನೀವೇ ನೋಡಿ, ಅವಳದು ತುಂಬ ಖುಷಿಯಾಗಿದ್ದಾಳೆ. ನಿಜವಾಗ್ಲೂ ನನಗಂತೂ ಸಖತ್ ಖುಷಿ ಆಯ್ತು ಇವತ್ತಂತೂ. ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗೆ. ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಏನು ಮಾತಾಡಲಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಬರೀ ನಮ್ಮದು ಹ್ಯಾಪಿ ಮೂಮೆಂಟ್ಸೇ ಇದೆ. ನನಗೇನು ಹೇಳಬೇಕು, ನಾವೇನು ಮಾತಾಡೇ ಇಲ್ಲ, ಸುಮ್ಮನೆ ಅಲ್ಲಿ ಎಂಜಾಯ್ ಮಾಡ್ಕೊಂಡಿದ್ವಿ ಅಲ್ವಾ, ಏನು ಮಾತಾಡೇ ಇಲ್ಲ ನಾವು. ನನಗಿಲ್ಲಿ ಏನು ವಾಯ್ಸ್ ಓವರ್ ಕೊಡಬೇಕು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಹಂಗೆ ಕೊಟ್ಟೆ, ಹಂಗೆ ಬೋರ್ ಆಗಬಾರ್ದು ಅಲ್ವಾ ನಿಮಗೂ ನೋಡೋದಕ್ಕೆ. ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಹೇಳು ಅಂತ ಕೇಳ್ತಾ ಇದ್ದೆ ನಾನಲ್ಲಿ, ಹೆಂಗೆ ಇಷ್ಟ ಆಯ್ತಾ ನಿನಗೆ ನಾನು ಸೆಲೆಬ್ರೇಷನ್ ಮಾಡಿದ್ದು, ಹೇಳು ಸ್ವಲ್ಪ ಅಂತ. ಅವಳು ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ ಅಂತ. ಆಮೇಲೆ ಅವಳಿಗೆ ತಂದಿದ್ದ ಫ್ಲವರಲ್ಲಿ ನಾನೇ ಸ್ವಲ್ಪ ಪೋಸೆಲ್ಲ ಕೊಡ್ತಾಯಿದ್ದೆ. ಇವಳು ವೀಡಿಯೋ ಮಾಡ್ತಾಯಿದ್ಲು ಅಂತೇಳಿ ಪೋಸ್ ಕೊಡ್ತಾಯಿದ್ದೆ. ಆಮೇಲೆ ಬ್ಲಾಸ್ಟರೆಲ್ಲ ಹೊಡೆದ್ವಿ ಅಲ್ವಾ, ಅದು ತಲೆ ಮೇಲೆಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ಅವಳು ಹೇರ್ ಸರಿ ಮಾಡ್ಕೊತಾ ಇದ್ಲು, ಈಚೆ ಹೋಗ್ತಿದ್ವಿ ಅಂತ ಹೇಳಿ. ನಾನು ತೆಗಿತಾ ಇದ್ದೆ. ತುಂಬ ಸ್ಲೋಗಿ ಮಾಡ್ತಾ ಇದ್ಲು. ನಾನು ಹಂಗೆ ಹೇಳ್ತಾ ಇದ್ದೆ, ಬೇಗ ಮಾಡು ಅಂತ ಹೇಳಿ. ಸುಸ್ತಾಯಿತು ಕಣೋ ನಂಗೆ ಬೆಳಗ್ಗೆಯಿಂದ ಸುತ್ತಾಡಿ ಅಂತ ಹೇಳಿದ್ಲು. ಬೆಳಗ್ಗೆನೂ ಸ್ವಲ್ಪ ಈಚೆ ಹೋಗಿದ್ಲು. ಅವಳ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೇಕ್ ಕಟ್ ಮಾಡಿಸ್ತಾಯಿದ್ರು ಮಿನಿ ಟಾಕೀಸ್ ಹತ್ರ.
ಅಲ್ಲೋಗಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಅವಳು ಡೈರೆಕ್ಟಾಗಿ ಇಲ್ಲೇ ಬಂದಳು. ಮಾರ್ನಿಂಗ್ ಟೆಂಪಲ್ಗೆ ಹೋಗಿ ದೆನ್ ಅವ್ರ ಫ್ರೆಂಡ್ಸ್ ಕಟ್ ಮಾಡಿಸ್ತಿದ್ರಲ್ಲ ಅಲ್ಲಿಗೆ ಹೋಗಿ ಇಲ್ಲಿಗೆ ಮನೆ ಹತ್ರ ಬಂದಳು. ನಾನು ಮನೆ ಹತ್ರ ಸ್ವಲ್ಪ ಬೇರೆ ವೆಯ್ಟ್ ಮಾಡಿಸ್ಬಿಟ್ಟೆ ಈಚೆಗಡೆ. ನಾನು ಇನ್ನೂ ರೆಡಿನೇ ಆಗಿರಲಿಲ್ಲ, ಬಂದೇ ಬಿಟ್ಟಿದ್ಲು. ನಾನು ಹಂಗೆ ಬೇಗ ಬೇಗ ರೆಡಿಯಾಗಿ ಒಳಗಡೆ ಕರ್ಕೊಂಡ್ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮತ್ತು ಈಚೆ ಹೋಗ್ಬೇಕಿತ್ತಲ್ವ, ಅದೆಲ್ಲ ಬಿದ್ದುಬಿಟ್ಟಿತ್ತು, ಅದಕ್ಕೆ ರೆಡಿ ಆಗ್ತಾ ಇದ್ಲು. ನಾನು ಹೇರ್ ಸ್ಟೈಲ್ ಎಲ್ಲ ರೆಡಿ ಮಾಡ್ತಾ ಇದ್ದೆ. ನಮ್ಮ ಬೇಬಿಗೆ ಕ್ಲೀನಾಗಿ ಬಾಚ್ಕೊಂಡಿರಲಿಲ್ಲ ಅವಳು. ಆಮೇಲೆ ರೆಡಿ ಮಾಡಿ ಪೌಡ್ರೆಲ್ಲ ಹಾಕಂತ ಇದ್ಲು. ಆಚೆ ಹೋಗ್ತೀವಿ ಇರೋ ಸ್ವಲ್ಪ ಮೇಕಪ್ ಆಗಿಬಿಡ್ತೀನಿ ಅಂತೇಳಿ, ಸರಿ ಬೇಗ ಬೇಗ ಆಗೋ ಟೈಮ್ ಆಯಿತು ಅಂತೇಳಿ ಅಲ್ಲಿ ರಿಸರ್ವ್ ಮಾಡ್ಕೊಂಡಿದ್ವಿ ನಾವು ಟೇಬಲ್ಲು ಟೈಮಿಂಗ್ಸಿಗೆ. ಅದಕ್ಕೆ ಬೇಗ ಹೋಗ್ಬೇಕಿತ್ತು, ಬಾ ಬೇಗ ಅಂತ ಹೇಳ್ತಾ ಇದ್ದೆ ನಾನು. ಅದಕ್ಕೆ ನನ್ನ ಫ್ರೆಂಡ್ ನೋಡ್ತಾ ಇದ್ಲು, ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ, ಬೇಗ ರೆಡಿಯಾಗಿ ಹೋಗೋಣ ಅಂತೇಳಿ. ಆಮೇಲೆ ರೆಡಿ ಆದರು ಮೇಡಮ್ಮು, ಹೋದ್ವಿ. ಅವಳು ನಾನು ಸ್ವಲ್ಪ ಇವತ್ತು ಹೈ ಶ್ಯಾಡೋ ಎಲ್ಲ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಿದ್ದೆ ನಿನ್ನ ಕಣ್ಣು, ತುಂಬ ಮೇಕಪ್ ಮಾಡ್ಕೊಂಬಿಟ್ಟಿದ್ಯಾ ಅಂದ್ಲು. ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ, ನಾನು ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಹಂಗೆ ಸ್ವಲ್ಪ ಈಚೆಗಡೆ ಫೋಟೋಸ್ ತಕ್ಕೊಂಡ್ವಿ. ಮನೆಯಿಂದ ಮನೆ ಈಚೆಗಡೆ ಫೋಟೋಸ್ ತಕ್ಕೊಂಡು ಅಲ್ಲಿಂದ ಹೊಟ್ವಿ ಬ್ರೀ ಫ್ಯಾಕ್ಟ್ರಿಗೆ. ಅಲ್ಲಿ ಆಟೋ ಬುಕ್ ಮಾಡಿಕೊಂಡು 3 ಜನನೂ ಹೋದ್ವಿ. ಅವಳು ವೀಡಿಯೋದಲ್ಲಿ ಬರ್ತಾಳೆ ಹೋಗ್ತಾ ಹೋಗ್ತಾ, ಸ್ಟಾರ್ಟಿಂಗ್ ಬಂದಿಲ್ಲ. ಅವಳು ಸ್ವಲ್ಪ ವೀಡಿಯೋಗೆ ಕಾನ್ಷಿಯಸ್ ಆಗ್ತಾಳೆ. ನಾವಿಬ್ಬರೇ ವೀಡಿಯೋ ಮಾಡ್ತಾಯಿದ್ದೆ, ನಾನು ಹೇಳ್ತಾ ಇದ್ದೆ ಬ್ರೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಬರ್ತಾಯಿದ್ದಾರೆ ಅಂತೇಳಿ. ನೆಕ್ಸ್ಟ್ ಅಲ್ಲಿ ರೀಚ್ ಆದಮೇಲೆ ವೀಡಿಯೋ ಮಾಡಿದ್ವಿ. ವಾಯ್ಸ್ ಓವರ್ ಕೊಟ್ಟಿದ್ವಿ, ಮಾತಾಡಿರೋದು ಅದು ರೆಕಾರ್ಡ್ ಆಗಿತ್ತು, ಬಟ್ ಅದು ಒಂಥರ ಸೌಂಡ್ ಎಫೆಕ್ಟ್, ಆಚೆ ಸೌಂಡೇ ಜಾಸ್ತಿ ಕೇಳಿಸ್ತಾ ಇತ್ತು, ನಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ನಾನೇ ವಾಯ್ಸ್ ಕೊಟ್ಬಿಡೋಣ ಬಿಡು, ಇನ್ನೇನು ಕ್ಲಾರಿಟಿ ಆಗಿಲ್ಲ ಅಂತ ಹೇಳಿ ನಾನೇ ವಾಯ್ಸ್ ರೆಕಾರ್ಡ್ ಮಾಡಿದೆ. ಆಮೇಲೆ ಹಂಗೆ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋದ್ವಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾಯಿದ್ದೆ ಅಲ್ಲಿ ಬ್ರೀ ಫ್ಯಾಕ್ಟ್ರಿಗೆ, ನನಗೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ. ಹೋಗಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಂಗೆ ದೇವರಾಣೆ ಅಲ್ಲಿ ಏನೂ ಇಷ್ಟನೇ ಆಗಲಿಲ್ಲ. ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ಬಿಡ್ತು. ಏನೋ ಬ್ಯಾಡ್ ಸ್ಮೆಲ್ಸ್ ಬೇರೆ ಬರ್ತಾಯಿತ್ತು, ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾಯಿತ್ತು, ಅಲ್ಲೇನೋ ಅನ್ಕಂಫರ್ಟಬಲ್ ಅನ್ನಿಸ್ಬಿಡ್ತು. ಇನ್ನೇನು ಮಾಡೋದು, ರಿಸರ್ವ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಹೇಳಿ ಕೇಕೆಲ್ಲ ಅಲ್ಲೇ ಕಟ್ ಮಾಡಿ, ಇದನ್ನೇ ನಾನು ನಮ್ಮ ಮನೇಲಿ ಕಟ್ ಮಾಡಿಸಿದಾಗ ಇದನ್ನು ಹಾಕೋದು ಮರೆತುಬಿಟ್ಟೆ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಟೇಬಲ್ ಮೇಲೂ ಇಟ್ಕೊಂಡಿದ್ದೀನಿ, ಬಟ್ ಮರೆತುಬಿಟ್ಟೆ, ಅರ್ಜೆಂಟಲ್ಲಿ ಹಾಕೋದು. ಆಮೇಲೆ ಬಿಡೋ ಇಲ್ಲೇ ಹಾಕ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದೆ ನಾನು. ಆಮೇಲೆ ಅದು ಹಾಕ್ಬಿಟ್ಟು ಕೇಕೆಲ್ಲ ತೆಗ್ದು ಮತ್ತೆ ಅಲ್ಲಿ ಕ್ಯಾಂಡಲ್ ಎಲ್ಲ ಹಚ್ಚಿಸ್ಬಿಟ್ಟು ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಇವಳ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ನಮ್ಮದು ಒಂದು 3-4 ಇಯರ್ಸ್ ಫ್ರೆಂಡ್ಶಿಪ್ ಅಷ್ಟೇ ಆಗಿರೋದು, ಜಾಸ್ತಿ ಇಯರು ಆಗಿಲ್ಲ. ಬಟ್ ಏನಂದರೆ ನಾವು ಒಂದು ಸಿಂಗಲ್ ಡೇ ಕೂಡ ನಾವು ಕಿತ್ತಾಡಿಲ್ಲ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ನಾವು ಮುನ್ಸ್ಕೊಂಡಿಲ್ಲ, ಏನೂ ಆಗಿಲ್ಲ. ಅಷ್ಟು ಹ್ಯಾಪಿಯಾಗಿದ್ದೀವಿ. ಹಿಂಗೆ ನಾವು ಮುಂದೆ ಲೈಫ್ ಲಾಂಗ್ ಕೂಡ ಇರ್ತೀವಿ, ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಮಾಡ್ಕೊಂಡ್ರೂ ಇನ್ ಕೇಸ್ ಅದನ್ನು ಕ್ಲಿಯರ್ ಮಾಡಿಕೊಂಡು ಹ್ಯಾಪಿಯಾಗಿರ್ತೀವಿ ಅಂತ ಹೇಳ್ತೀನಿ. ಮತ್ತು ಅಲ್ಲಿಂದ ಹೊಟ್ಬಿಟ್ವಿ, ಇಷ್ಟ ಆಗಿಲ್ಲ ಅಲ್ವಾ, ಊಟ ಎಲ್ಲ ನಂಗೆ ತಿನ್ನೋಕ್ಕೆ ಇಷ್ಟ ಆಗಿಲ್ಲ. ನಡಿ ಬೇಡ, ಇಲ್ಲಿ ಬೇರೆ ಕಡೆ ಹೋಗೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಆನ್ ದಿ ವೇ 500 ಮೀಟರ್ಸಲ್ಲಿ ಸನ್ರೈಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಇತ್ತು. ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ ನಾನು ಚಂದನ. ನಡೆಯೋ ಅಲ್ಲೇ ಹೋಗೋಣ, ಅಲ್ಲೆಲ್ಲ ಚೆನ್ನಾಗಿದೆ ಆಂಬಿಯನ್ಸು ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ವಿ. ಬೇಬಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ಲು, ನಾವು ಹಿಂದೆ ಹೋಗ್ತಾ ಇದ್ವಿ. ಬೇಬಿ ಫ್ರೆಂಡು ಒಬ್ಬರು ಬಂದಿದ್ದರು, ಅಂಜಲಿ ಅಂತ ಹೇಳಿ, ಅವರು ವೀಡಿಯೋಗೆಲ್ಲ ಬಂದಿಲ್ಲ, ಅವ್ರ ಜೊತೆ ಅವಳು ಮುಂದೆ ಹೋಗ್ತಾ ಇದ್ಲು. ಆಮೇಲೆ ಅಲ್ಲಿ ಸನ್ರೈಸ್ ಬಾರ್ಗೆ ರೀಚ್ ಆದ್ವಿ. ಇದು ಸಖತ್ ಇಷ್ಟ ಆಯಿತು ನನಗೆ, ಒಂಥರ ಗ್ರೀನರಿ ಥರ ಸುತ್ತ ಮರ ಗಿಡಗಳು ಈ ಥರ ಹಾಕಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಹೋದಾಗೆ ಸಖತ್ ಇಷ್ಟ ಆಗಿತ್ತು, ಫುಡ್ಡು ಕೂಡ ಇಷ್ಟ ಆಗಿತ್ತು. ಸರಿ ನಡಿ ಅಲ್ಲೇ ಹೋಗೋಣ, ಸುಮ್ಮನೆ ಇಲ್ಲೇನು ಇಷ್ಟ ಆಗಿಲ್ಲ, ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಇನ್ನೇನಿರೋದು ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ದೆನ್ ಅಲ್ಲೋಗಿ ಊಟ ಎಲ್ಲ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ವಿ ಅರ್ಧಕ್ಕೆ. ಅಲ್ಲಿ ಕೂತ್ಕೊಂಡಿದ್ವಿ, ಅವರು ಊಟ ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು, ಅದನ್ನೇ ಹೇಳ್ತಾ ಇದ್ದೆ. ಅಯ್ಯೋ ಎಷ್ಟು ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಫುಡ್ ಚೆನ್ನಾಗಿಲ್ಲ, ಇಲ್ಲಿ ನೋಡಿದ್ರೆ ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ಮಂತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಅವರಮ್ಮ ನಮ್ಮಮ್ಮ ಎಲ್ಲ ಹೋಗೋಣ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೆ. 27th ಮೇಲೆ ಹೋಗೋಣ, ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಅಂತ. ಅವಳು ಸರಿ 27th ಮೇಲೆ ಹೋಗೋಣ ಅಂತ ಹೇಳಿದ್ಲು. ಆಮೇಲೆ ಅಲ್ಲೇ ಬಿರಿಯಾನಿ ಎಲ್ಲ ತಿನ್ಕೊಂಡು
ನನಗೆ ಖಾರ ಆಗ್ಬಿಡ್ತು. ಹೆಂಗೈತೆ ಅಂತ ಕೇಳ್ತಾ ಇದ್ಲು ನನ್ನ ಫ್ರೆಂಡು. ನನಗೆ ಖಾರ ಆಗ್ಬಿಡ್ತು, ಹೇಳೋಕ್ಕಾಗಿಲ್ಲ. ಆಮೇಲೆ ಹೇಳಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಗ್ತಾಯಿದ್ರು ಅಲ್ಲೆಲ್ಲ ಬಂದಿದ್ದವರು. ಅಂಜಲಿ ಮತ್ತು ಚಂದು ಎಲ್ಲ ನಗ್ತಾಯಿದ್ರು. ಆಮೇಲೆ ಅಲ್ಲಿ ತಿಂದ್ಬಿಟ್ಟು ಅಲ್ಲಿಂದ ಒಡವೆ ಇದೆಲ್ಲ ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಇವತ್ತಿನ ದಿನ ಮೇ ಬಿ ಅವಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿಯಾಗಿದ್ಲು. ಏನಾದರೂ ಬೇಜಾರಾಗಿದ್ದರೆ ಸಾರಿ ಬೇಬಿ, ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಿದ್ದೀನಿ, ಬೇಜಾರು ಮಾಡ್ಕೊಳ್ಬೇಡ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಮೈ ಲವ್. ಸಾರಿ ಫಾರ್ ಎವ್ರಿಥಿಂಗ್. ನಾನು ಸಾರಿ ಕೇಳೋಕ್ಕೆ ನಾವೇನು ಕಿತ್ತಾಡೇ ಇಲ್ಲ, ಬಟ್ ಕೇಳ್ತೀನಿ. ಏನಾದರೂ ಇನ್ ಕೇಸ್ ನನ್ನಿಂದ ಸ್ವಲ್ಪನಾದರೂ ಬೇಜಾರಾಗಿದೆ ನನ್ನ ಕ್ಷಮಿಸ್ಬಿಡು. ಲವ್ ಯು ಸೋ ಮಚ್. ಈ ಬಾಂಡಿಂಗ್ ಯಾವಾಗಲೂ ಹಿಂಗೆ ಇರಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏನಾದರೂ ತಪ್ಪಾಗಿ ಏನಾದರೂ ಮಾಡ್ತಾಯಿದ್ರೆ ಹೇಳಿ ಅಂತ, ಬಟ್ ಯಾರೂ ಏನೂ ಹೇಳಿಲ್ಲ. ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ಕೊಳ್ಳಿ. ಯಾಕೇನಾದ್ರು ನಾವು ನಿಮ್ಗೆ ಅನ್ಕಂಫರ್ಟಬಲ್ ಆಗಿ ನಡ್ಕೊತಾ ಇದ್ದೀವಿ ವಿಡಿಯೋದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇಂಥದ್ದಲ್ಲ ಇಂಥದ್ದು ಅಂತ ಹೇಳಿ. ವಿಡಿಯೋಸ್ ನೋಡಿದ್ದೀರಾ, ರೀಚ್ ಆಗಿದ್ದೆ 500 ಸಮಥಿಂಗ್ ಏನೋ ವಾಚಿಂಗ್ ಹೋಗಿದ್ದೆ, ಬಟ್ ಲೈಕ್ ಬರ್ತಾ ಇಲ್ಲ. ಲೈಕು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಈ ಫೋಟೋಸ್ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಶೀಸ್ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಅಷ್ಟೇ, ನಾನು ಆವಾಗಲಿಂದ ಖುಷಿಯಾಗಿದ್ದಾಳೆ ಅಂತ ಹೇಳಿದ್ದೀನಿ. ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್.